ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜು ಬ್ಲಾಗ್ಸ್. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ನೋಡಿ 2 o'clock ಆಗಿದೆ. ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಂಬ ಬ್ಯಾಕ್ ಪೇನ್ ಫ್ರೆಂಡ್ಸ್, ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಇವಾಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟು ರವೆ ರೊಟ್ಟಿ ಮಾಡೋಣ ಅಂತ. ಫ್ರೆಂಡ್ಸ್, ರವೆ ರೊಟ್ಟಿಗೆ 2 ಕಪ್ ರವೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, 2 ಕಪ್ ರವೆ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡಿಬಿಟ್ಟು ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಕಲರ್ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಬರುತ್ತೆ ಅಂದ್ಬಿಟ್ಟು ಹಾಕ್ಕೊಂಡು ಇದು 3 ಹಾಕ್ಕೊಂಡು ಸ್ವಲ್ಪ ರವೆನ ಫಸ್ಟು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಳೋಣ. ನೆಕ್ಸ್ಟ್ ವಾಟರ್ ಹಾಕೋಣ. ಸ್ವಲ್ಪ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿರಲಿ. ಫ್ರೆಂಡ್ಸ್, ಇದು ನೋಡಿ ನಾನು ತೋರಿಸ್ತಾ ಇದ್ದೀನಿ, ಆ ಥರ ಇರಬೇಕು. ತುಂಬ ತೆಳ್ಳಗೆ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಅದು ನೆನಿಬೇಕು. ಸೊ ಹಾಫ್ ಆನ್ ಅವರ್ ನೆಂದಾಗಿದೆ. ರವೆ ಕಲಿಸಿಕ್ಕಿದ್ನಲ್ವ ಅವಾಗಲೇ, ಅದು ಹಾಫ್ ಆನ್ ಅವರ್ ಮೇಲಾಗಿದೆ. ಅಷ್ಟೊತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ವಾ ಅಪ್ಪ. ಒಂದು ಸ್ವಲ್ಪ ನೀರಿಗೆ ಇಟ್ಕೊಳ್ಳೋಣ. ಕುಕ್ಕರ್ ವಿಷಲ್ ಆಗ್ತಾ ಇದೆಪ್ಪ ಸಾಂಬಾರಿಗೆ. ನಮಗೆ ಎಕ್ಸ್ಟ್ರಾ ರೊಟ್ಟಿ ಏನಾರ ಬಂದರೆ ಹಿಂಗೆ ತಕ್ಕೊಂಡ್ಬಿಡೋಣ. ಎಕ್ಸ್ಟ್ರಾ ರೊಟ್ಟಿ ಏನಾರ ಇದ್ದರೆ ಇಟ್ಕೊಳ್ಳಿ. ಸ್ವಲ್ಪ ಮುಚ್ಚಿಟ್ಬಿಡೋಣ. ಇವಾಗ ಸ್ವಲ್ಪ ಸುತ್ತ ಎಣ್ಣೆ ಹಾಕೋಣ. ಅಲ್ಲಪ್ಪ, ನಿಮ್ಗೆ ರವೆ ರೊಟ್ಟಿ ಅಂದರೆ ಇಷ್ಟ? ವಿಷಲ್ ಆಗ್ತಾ ಇದೆ ಅಂತನಾ? ನೋಡಿ ಫ್ರೆಂಡ್ಸ್, ಎಷ್ಟು ಕ್ಲೀನಾಗಿ, ಎಷ್ಟು ತೆಳುವಾಗಿ ಬಂದಿದೆ. ಪಾಪು ಹಾಕ್ಕೊಟ್ಟಿರೋಣ, ಪಾಪು ತಿಂತಾ ಇರುತ್ತೆ ಅಲ್ಲಪ್ಪ. ತಿಂತಾ ಇರ್ತೀಯ ರವೆ ರೊಟ್ಟಿ? ಚೂರು ಬೇಯ್ಲಿ ಫ್ರೆಂಡ್ಸ್. ನನ್ನ ಮಗಳು ತಟ್ಟೆ ಹಿಡ್ಕೊಂಡು ರೆಡಿಯಾಗಿ ನಿಂತಿದ್ದಾಳಾಗ್ಲಿ ಅಲ್ಲಪ್ಪ. ನೋಡಿ ಫ್ರೆಂಡ್ಸ್, ರವೆ ರೊಟ್ಟಿ. ಇನ್ನೊಂದು ಹಾಕೋ ತೋರಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ನಂಗೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟಿಗೆ ತಗೊಳ್ಳೋದು. ಫ್ರೆಂಡ್ಸ್, ಎಷ್ಟು ದೊಡ್ಡದು ಬೇಕಾದ್ರೂ ಇದನ್ನ ಹಾಕ್ಬೋದು. ಫ್ರೆಂಡ್ಸ್, ಇವತ್ತು ಬರೀ ಜೀರಿಗೆ ಹಾಕಿ ಅಷ್ಟೇ ಮಾಡಿಟ್ಟಿದ್ದೀನಿ. ಫ್ರೆಂಡ್ಸ್, ಇವತ್ತು ಈ ಹಸಿಗೆ ಬರೀ ರವೆ ಜೀರಿಗೆ ಇಷ್ಟೇ ಹಾಕಿಟ್ಟಿದ್ದೀನಿ. ಇದಕ್ಕಿಂತ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಎಲ್ಲ ಮಸಾಲೆ ರೊಟ್ಟಿ ಥರ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಟೈಮ್ ಅದನ್ನು ತೋರಿಸ್ಕೊಡ್ತೀನಿ. ಇವತ್ತು ಪ್ಲೇನ್ ರೊಟ್ಟಿ ಮಾಡಿದ್ದೀನಿ. ಇದಕ್ಕೆ ಸೊಪ್ಪುಗಳೆಲ್ಲ ಹಾಕೊಂಡು ಮಾಡ್ಕೊಳ್ಬೋದು.
ಬನ್ನಿ ಹೆಂಗಿದೆಯಪ್ಪ? ಸೂಪರಾ? ಹೇಳು ಸೂಪರನ್ನು. ಸೂಪರ್. ನೀನು ಕರೆಕ್ಟಾಗಿ ತೋರಿಸ್ಬೇಕು ಸೂಪರನ್ನು. ಸೂಪರ್ ಅಲ್ಲಪ್ಪ? ಫ್ರೆಂಡ್ಸ್ ಇವತ್ತಿನ ಟಿಫನ್ ರವೆ ರೊಟ್ಟಿ ಕಾಳು ಸಾರು. ಅಪ್ಪಿರು ಫ್ರೆಂಡ್ಸ್, ನಾನು ಇವಾಗ ಪಾಪು ಟಿಫನ್ ಮಾಡ್ತಾ ಇದ್ದೀವಲ್ವಾ ಅಪ್ಪ? ಇಲ್ಲಿ ಟಿಫನ್ ಆ ಮಾಡ್ಕೊ, ಆ ಮಾಡ್ಕೊ ಟಿಫನ್ ತಿನ್ಕೊ ಫಸ್ಟ್. ಆ ಮಾಡ್ಕೊ ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿದೆಯಪ್ಪ? ಆ ಮಾಡ್ಕೊ ಕೊಡ್ತೀನಿ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ರವೆ ರೊಟ್ಟಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಮಗು ಆಟ ಸಾಮಾನೆಲ್ಲ ಅಂಡ್ಬಿಟ್ಟಿದ್ಲಲ್ಲ ಮನೆ, ಮಗು ಆಟ ಸಾಮಾನು ಅಂಡಿರೋದೆಲ್ಲ ಎತ್ತಿಕ್ತಾ ಇದ್ದೀನಿ ಫ್ರೆಂಡ್ಸ್. ಫುಲ್ ಎಲ್ಲ ಅಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಇದು ನೋಡಿ ಈಗ ಒಂಥರ ಚೆನ್ನಾಗಿದೆ ಆಟ ಸಾಮಾನು ನೋಡಿ. ಹಿಂಗಂದರೆ ಇದು ಮೇಲಾಗುತ್ತೆ ನೋಡಿ ಫ್ರೆಂಡ್ಸ್. ಜಿಮ್ ಮಾಡೋದು ಇದು ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ಇದು ಕೆಳಗಡೆ ಚಾಕ್ಲೇಟ್ ಇತ್ತು. ಈ ಚಾಕ್ಲೇಟ್ ಖಾಲಿ ಆದಮೇಲೆ ಇದು ಮಕ್ಕಳಿಗೆ ಆಟ ಆಡೋ ಸಾಮಾನು. ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಎಲ್ಲ ಕ್ಲೀನಿಂಗ್ ಆಯಿತು. ಇವಾಗ ಒಂದು ಕಡೆಯಿಂದ ಆಟ ಸಾಮಾನು ಎತ್ತಿಕ್ಕಿದೆಲ್ಲ ಆಯಿತು. ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ ಫ್ರೆಂಡ್ಸ್. ಬೆಡ್ರೂಮ್ ಎಲ್ಲ ಕಸ ಗುಡಿಸಿದಾಯಿತು. ಇವಾಗ ಹಾಲ್ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸ್ತಾ ಇರುವಾಗೂ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಆ ಸಂದಿಲಿ ಆಟ ಸಾಮಾನು ಹೋಗಿರುತ್ತಲ್ಲ, ಅದೆಲ್ಲ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಬೆಡ್ ಕ್ಲಾತ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ, ಊರಿಗೆ ಹೋಗಿ ಬಂದ್ವಲ್ಲ. ಸೊ ಬೆಡ್ ಸ್ಪ್ರೆಡ್ಡು, ಪಾಪುದು ಹಾಸ್ಕೊಳ್ಳೋದೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಬಿಸಿಲಿರೋದ್ರಿಂದ ಎಲ್ಲ ಒಣಗಿತ್ತು. ಸೊ ಹಂಗೆ ಮಡ್ಚಿಟ್ಬಿಡೋಣ ಅಂತ ಎಲ್ಲ ಮಡ್ಚಿಡ್ತಾ ಇದ್ದೀನಿ ಮಡ್ಚಿಟ್ಬಿಡೋಣ ಅಂತ ಮಡ್ಚಿಡ್ತಾ ಇದ್ದೀನಿ. ಹಿಂಗೋ ಸ್ವಲ್ಪ ಮಧ್ಯಾಹ್ನದಾದರೂ ಬಿಸಿಲು ಬರ್ತಾಯಿದೆ. ಸೊ ಫ್ರೆಂಡ್ಸ್, ರಾತ್ರಿ ಹೊತ್ತು ಮಳೆ ಬಂದರೂ ಮಧ್ಯಾಹ್ನ ಬಿಸಿಲು ಬಂದಿಂದ ಬಟ್ಟೆಗಳೆಲ್ಲ ಹೆಂಗೋ ಒಣಗ್ತಾ ಇದ್ದಾವೆ. ಆದರೂ ಮಳೆ ಇನ್ನೂ ಬರಬೇಕು ಫ್ರೆಂಡ್ಸ್. ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಈಗ ಮಗು ಎದ್ದೊಳಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಬೇಕು ಫ್ರೆಂಡ್ಸ್. ನಾನು ಎಲ್ಲ ಮಾಪಿಂಗ್ ಮಾಡಿದ ಆಯಿತು. ಸ್ವಲ್ಪ ಪಾತ್ರೆಗಳಿದ್ವಲ್ಲ ಫ್ರೆಂಡ್ಸ್, ಪಾತ್ರೆ ವಾಶ್ ಮಾಡಿದ್ರೆ ಕಂಪ್ಲೀಟ್ ಕೆಲಸ ಆಯಿತು ಫ್ರೆಂಡ್ಸ್. ಅಷ್ಟೊತ್ತಿಗೆ ಮಗು ಎದ್ದೇಳ್ತು. ಮಗುಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬ್ರೆಡ್ ಆಮ್ಲೆಟ್ ಮಾಡೋದು ಯಾವ ಥರ ಅಂದರೆ ಫ್ರೆಂಡ್ಸ್ ನೋಡಿ, ಒಂದು ಪ್ಲೇಟ್ಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರ್ಶಿನದ ಪುಡಿ, ಸ್ವಲ್ಪ ಖಾರದ ಪುಡಿ, ಮೂರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸಾಲ್ಟು, ಅರಿಶಿನ, ಚಿಲ್ಲಿ ಪುಡಿ, ಈರುಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಬೋದು. ನಾನೆಲ್ಲ ಆ್ಯಡ್ ಮಾಡಲಿಲ್ಲ, ಅವಳಿಗೆ ಕೊಡೋಣ ಹಂಗೇನೆ ಅಂದ್ಬಿಟ್ಟು. ಆಮೇಲೆ ಒಂದು ಮೊಟ್ಟೆ ಹೊಡೆದಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಸ್ಪೂನಲ್ಲಿ ಬೀಟ್ ಮಾಡೋಣ ಫ್ರೆಂಡ್ಸ್. ಇದನ್ನು ಮೊಟ್ಟೆ ನೋಡಿ ಈ ಥರ ಬೀಟ್ ಮಾಡಬೇಕು. ಅದು ಮಸಾಲೆ ಈರುಳ್ಳಿ ಎಲ್ಲ ಇದೆಯಲ್ಲ, ಅದೆಲ್ಲ ಚೆನ್ನಾಗಿ ಬೀಟ್ ಆದಮೇಲೆ ಇದಕ್ಕೆ ನೋಡಿ ಬ್ರೆಡ್ ಹಾಕಿ, ಬ್ರೆಡ್ ಮೇಲೆ ಹಿಂಗೆ ಡಿಪ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಸ್ಪೂನಿಂದ ಹಿಂಗೆ ಎತ್ತಿ ಹಾಕ್ತಾಯಿರಿ. ಅದು ಕ್ಲೀನಾಗಿ ಕಂಪ್ಲೀಟಾಗಿ ಎಲ್ಲ ಇದಾಗುತ್ತೆ ಫ್ರೆಂಡ್ಸ್, ಸ್ಪ್ರೆಡ್ ಆಗುತ್ತೆ ನೋಡಿ. ಈ ಥರ ಸ್ಪೂನಿಂದ ಹಿಂಗೆ ಎತ್ತೆತ್ತು ಹಾಕ್ತಾ ಇರಬೇಕು ಅದ್ರ ಮೇಲೆ. ಸೊ ಏನಾಗುತ್ತೆ, ಎಲ್ಲ ಆದಮೇಲೆ ಕೋಟಿಂಗ್ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.
ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ, ಮತ್ತು ಇವಾಗ ಈ ಥರ ಹಾಕಿದ್ಮೇಲೆ ಮತ್ತು ಇದರಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಂಗೆ ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ. ನಾವು ಹಂಗೆ ಎತ್ತಾಕಕ್ಕೆ ಹೋದರೆ ಅದು ಮತ್ತೆ ಕೆಳಗಡೆ ಬಿದ್ದೋಗುತ್ತೆ ಪ್ಲೇಟ್ಸಲ್ಲೇ. ಸೊ ಈ ಹಂಚು ಮೇಲೆ ಹಾಕಿದ್ರೆ ಅದು ಹಂಗೆ ಬಾಯ್ಲ್ ಆಗುತ್ತೆ ಫ್ರೆಂಡ್ಸ್, ಆಗ ಅದು ಬಿಟ್ಕೊಳ್ಳಲ್ಲ ಅದು. ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಹಾಕಿ ಎರಡು ಕಡೆನೂ ರೋಸ್ಟ್ ಮಾಡಿದ್ರೆ ರೆಡಿ ಫ್ರೆಂಡ್ಸ್, ಬ್ರೆಡ್ ಆಮ್ಲೆಟ್. ಫ್ರೆಂಡ್ಸ್, ಹೆಸ್ರುಕಾಳು ಮೊಳಕೆ ಕಟ್ಟಿದ ಸಾಂಬಾರು ಮಾಡೋಣ ಅಂತ ನೋಡಿ. ಹೆಸ್ರುಕಾಳು ಮೊಳಕೆ ಚೆನ್ನಾಗಿ ಬಂದಿದೆ. ಇದು ಸಾಂಬಾರು ಮಾಡೋಣ ಅಂತ ಬನ್ನಿ. ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಹೆಸ್ರುಕಾಳು ಮೊಳಕೆ ಕಟ್ಟಿದ ಸಾಂಬಾರು ಮಾಡೋಣ ಅಂತ. ಹೆಸ್ರುಕಾಳು ಮೊಳಕೆ ಕಟ್ಟಿದ ಸಾಂಬಾರಿಗೆ ಏನೇನು ಬೇಕು ಅಂದರೆ ಹೆಸ್ರುಕಾಳು, ಒಂದು ಆಲೂಗೆಡ್ಡೆ, 2 ಬದನೆಕಾಯಿ, ಇಷ್ಟು ಹೆಸ್ರುಕಾಳು ಮೊಳಕೆ ಕಟ್ಟಿದ ಸಾಂಬಾರಿಗೆ ಬೇಕು ಫ್ರೆಂಡ್ಸ್. ಇದು ಆಮೇಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ಮಸಾಲೆ ಏನು ಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದಕ್ಕೆ ಮಸಾಲೆಗೆ, ಇದು ಮಸಾಲೆ ಇಟ್ಟು ಮಾಡೋ ಸಾಂಬಾರು. ಸೊ ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಕಾಯಿ, ಈರುಳ್ಳಿ, ಒಂದು ಈರುಳ್ಳಿ ಫುಲ್ಲು, ಒಂದು 7 to 8 ಇದೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಶುಂಠಿ, 2 ಟೊಮ್ಯಾಟೊ, 1 ಪೀಸ್ ಚಕ್ಕೆ, 5 ಲವಂಗ, ಧನಿಯಾ ಪುಡಿ, ಖಾರದ ಪುಡಿ. ಧನಿಯಾ ಪುಡಿ 1-2 ಟೇಬಲ್ ಸ್ಪೂನ್ ಇದೆ, ಚಿಲ್ಲಿ ಪುಡಿ 1 ಸ್ಪೂನ್ ಇದೆ. ಇಷ್ಟೇ ಫ್ರೆಂಡ್ ಇದಕ್ಕೆ ಮಸಾಲ ಬೇಕು. ಇದು ಮಸಾಲಾನ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ಬಾಣಲಿಗೆ ಇದು ಹಾಕ್ಕೊಳ್ಳೋಣ. ಏನೇನು ಆಗಲೇ ಮಸಾಲೆ ಇಂಗ್ರೀಡಿಯೆಂಟ್ಸ್ ತೋರಿಸ್ದೆ ಅದನ್ನೆಲ್ಲ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಇವಾಗ ಸ್ವಲ್ಪ ನಾನು ಆಗ ಮಿಸ್ ಮಾಡಿದೆ, ಅದರಲ್ಲಿ ಇದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಮೆಣಸು, ಸ್ವಲ್ಪ ಕಡಲೆ, 3 ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಆಗಲೇ ಎತ್ತಿಟ್ಕೊಳ್ಳೋಕೆ ಮರ್ತೋಗಿದೆ ಫ್ರೆಂಡ್ಸ್. ಹೀಗೆ ಬಾಣಲಿಗೆ ಹಾಕುವಾಗ ನೋಡಿ, ಗಸಗಸೆ, ಮೆಣಸು, ಸ್ವಲ್ಪ ಕಡಲೆ 3 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರೈ ಮಾಡ್ಕೊಂಡ್ಮೇಲೆ ಟೊಮೆಟೊ ಕಟ್ ಮಾಡಿ ಟೊಮೆಟೊ ಹಾಕ್ಕೊಳ್ಳೋಣ. ಫ್ರೈ ಆದಮೇಲೆ ಖಾರದ ಪುಡಿನ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಇದನ್ನೇನಿದೆ ಇದನ್ನು ಹಂಗೆ ಫ್ರೈ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಇದನ್ನು ಇಷ್ಟೇ ಸಾಕು. ಅದು ಬಿಸಿದ್ರಲ್ಲೇ ಇದು ಫ್ರೈ ಆಗೋದು. ಇದು ಫ್ರೈ ಮಾಡೋಣ, ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಅದು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಅಷ್ಟಕ್ಕೆ ಅದು ತಣ್ಣಗಾಗೋಷ್ಟೊತ್ತಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು 1 ಸ್ಪೂನು ಈರುಳ್ಳಿ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಹಿಂಗು, ಈ 3 ಇದಿಷ್ಟೆಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಆದಮೇಲೆ ಒಗ್ಗರಣೆ ಆದಮೇಲೆ ಇದು ಹೆಸರು ಕಾಳು ಮತ್ತು ಮೊಳಕೆ ಕಟ್ಟಿದ್ದು, ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದು ಫ್ರೈ ಮಾಡುವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅರಿಶಿನ ಹಾಕ್ಕೊಂಡಷ್ಟು ನಮಗೆ ಹೆಲ್ತಿಗೆ ಬೆನಿಫಿಟ್ಸ್ ಇರುತ್ತೆ. ಅದು ಆ್ಯಂಟಿಬಯೋಟಿಕ್ ಥರ ನಮ್ಮ ಬಾಡೀಲಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಸೊ ಈ ಥರ ಕಾಳಿಗೆಲ್ಲ, ಹಸಿ ಕಾಳುಗಳಿಗೆಲ್ಲ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ರೆ, ಒಗ್ಗರಣೆಗೆ ಸ್ವಲ್ಪ ಏನೇ ತರಕಾರಿ ಹಾಕಿದ್ರು ಸ್ವಲ್ಪ ಅರಿಶಿನ ಹಾಕಿದ್ರೆ ಸೊ ಅದು ಸ್ಮೆಲ್ಲು ಎನ್ಹಾನ್ಸ್ ಆಗೋಲ್ಲ ಅಂತ ಫ್ರೆಂಡ್ಸ್. ಅದು ನೋಡಿ, ಈ ಥರ ಅರಿಶಿನ ಹಾಕ್ಬಿಟ್ಟು ಕಾಳನ್ನ ಎಣ್ಣೆಲಿ ಹುರಿಬೇಕು ಫ್ರೆಂಡ್ಸ್ ಚೆನ್ನಾಗಿ. ಸೊ ಇದು ಮಸಾಲೆ ನಾವು ಫ್ರೈ ಮಾಡ್ಕೊಂಡಿದ್ದು ಅಲ್ಲಿ ತಣ್ಣಗಾಗಿದೆ. ಅದು ಸ್ವಲ್ಪ ಫ್ರೈ ಆಗೋಷ್ಟೇ ಕಾಳು, ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಫ್ರೆಂಡ್ಸ್. ಇದು ಯಾವ ಥರ ಫ್ರೈ ಆಗಬೇಕು ಅಂದರೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ. ಕಾಳು ಸ್ವಲ್ಪ ಪಾತ್ರೆಗೆ ಸೀಬೇಕು, ಆ ಥರ ಫ್ರೈ ಆದರೆ ಇದು ಕಾಳು ಸ್ಮೆಲ್ ಬರೋಲ್ಲ. ನೀವು ಆ ಹೆಸ್ರು ಕಾಳಾಗಲಿ, ಹುಳ್ಳಿ ಕಾಳಾಗಲಿ, ಯಾವ ಕಾಳು ಮೊಳಕೆ ಕಟ್ಟಿದ್ರೂ ಫ್ರೆಂಡ್ಸ್ ಈ ಥರ ಫ್ರೈ ಮಾಡಬೇಕು. ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಮಸಾಲಾನ ಫ್ರೆಂಡ್ಸ್, ಮಸಾಲ ಮಾತ್ರ ನುಣ್ಣಗೆ ಪೇಸ್ಟ್ ಮಾಡಿರಬೇಕು. ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್, ತರಿಯಾಗಿ ರುಬ್ಕೋಬೇಡಿ. ನುಣ್ಣಗೆ ರುಬ್ಕೊಂಡ್ರೇ ಅದು ಏನಂತಾರೆ, ಅದು ಪರಿಮಳ ಬರೋದು ಅಂತಾರಲ್ಲ, ಸೊ ಆ ಥರ ಫ್ರೆಂಡ್ಸ್. ನಾವು ಯಾವುದೇ ಮಸಾಲ ಆದ್ರೂ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್, ಆವಾಗಲೇ ನಮ್ಗೆ ಅದು ರುಚಿ ಸಿಗೋದು ಫ್ರೆಂಡ್ಸ್. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ, ಈ ಹದ ಇದ್ದರೆ ನಮಗೆ ಇದಕ್ಕೆ ಪೂರಿಗೆ, ಚಪಾತಿಗೆ, ದೋಸೆಗೆ ಈ ಥರ ಎಲ್ಲ ಇಷ್ಟು ಸಾಕು ಫ್ರೆಂಡ್ಸ್. ಇಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ. ಸಾಂಬಾರಿಗೆ ಏನು, ಅನ್ನಕ್ಕೆ, ಮುದ್ದೆಗೆ ಏನಾರ ಬೇಕಂದರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನನಗಿಷ್ಟು ಸಾಕು ಫ್ರೆಂಡ್ಸ್. ಅದು
ನೋಡಿ ಸ್ವಲ್ಪ ಸಾಂಬಾರಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಸರ್ ಫ್ರೆಂಡ್ಸ್. ಒಂದು 3 ವಿಷಲ್ಸ್ ಬಂದರೆ ಸಾಕು ಫ್ರೆಂಡ್ಸ್. ಅದು ವಿಷಲ್ಸ್ ಆಗೋಷ್ಟೊತ್ತಿಗೆ ನಾನು ಈ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಅದು ವಿಷಲ್ಸ್ ಆಗೋಷ್ಟಕ್ಕೆ ಟೈಮ್ ಇರುತ್ತಲ್ಲ ನೋಡಿ. ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರು ಆಗ್ತಾಯಿದೆ. ಅಷ್ಟೊತ್ತಿಗೆ ಸ್ವಲ್ಪ ಪೆಂಡಿಂಗ್ ಕೆಲಸಗಳೆಲ್ಲ ಇದ್ವಲ್ಲ ಫ್ರೆಂಡ್ಸ್, ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಪಾತ್ರೆ ವಾಶ್ ಮಾಡಿಕ್ಕಿದ್ನಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಮಗೆ ಆಮೇಲೆ ಕೆಲಸ ಈಸಿ ಆಗುತ್ತಲ್ವಾ, ಮತ್ತು ಅದಕ್ಕೆ ಬೇರೆ ಟೈಮ್ ಸ್ಪೆಂಡ್ ಮಾಡೋದು ಬದಲು ಇಲ್ಲಿ ಹಂಗೆ ಕೆಲಸ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಸಾಂಬಾರು ರೆಡಿ ಆಗಿದೆ. ಸಾಂಬಾರು ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಊಟ ಬಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್. ಬಾಯ್.